ಜೀವನದಲ್ಲಿ ಓದ ಕಡೆ ಗಮನ, ಆಮೇಲೆ ಕೆಲಸದ ಕಡೆ ಗಮನ, ಅದಾದ್ಮೇಲೆ ಮಕ್ಕಳು ಮನೆ ಆ ಕಡೆ ಗಮನ, ಅದಾದ್ಮೇಲೆ ನಾವು ಸಮಾಜಕ್ಕೆ ನಾವೇನು ಸಮಾಜ ಇಷ್ಟೊಂದು ಜವಾಬ್ದಾರಿಗಳನ್ನ ನಾವು ತೊಡಗಿಸ್ಕೊಂಡು ಜೀವನನ ಒಂದು ನಿರಂತರವಾದ ಕಾರ್ಯಕ್ರಮ ನಾವು ನಿರ್ಣಯ ಮಾಡ್ಬಿಡ್ತೀವಿ. ಅದಾದ್ಮೇಲೆ ಇಂಥ ಸಮಾಜದಲ್ಲಿ ನಾವು ಏನಾದ್ರು ಒಂದು ಮಾಡ್ಬೇಕು. ಸೊ ನಾವು ಮಾಡ್ಕೊಂಡಿದ್ವಿ, ಈಗ ಮಾಡ್ಬೇಕಾದ್ರೆ ಏನ್ ಬೇಕು, ಒಂದು ಕುಟುಂಬದ ಒಂದು ಹೆಚ್ಚು ಒಂದು ದೊಡ್ಡ ಆರ್ಗನೈಸೇಷನ್ ಕೈಗೆಟುಕೋದಾಗಬೇಕು. ಈಗ ಈ ಬಡವರ ಹೇಳ್ತಲ್ಲ ಕೈಗೆಟುಕೋ ಕಡಲೆಕಾಯಿ ಸಮಾಜದ ದೊಡ್ಡ ದೊಡ್ಡ ಸಾಧಕರ ಕರೆಸ್ಬಿಟ್ಟು ನಾವು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ, ಆ ಮೆಡಿಕಲ್ ಕ್ಯಾಂಪ್ಗಳು ಮಾಡ್ತೀವಿ, ಜೊತೆಗೆ ಪ್ರವಾಸ ಮಾಡ್ತೀವಿ. ನೋಡಿ ಮೊನ್ನೆ ತಾನೆ ಗೋವಾಗ ಹೋಗಿ ಬಂದ್ವಿ. ಬಹಳ ಅದ್ಭುತ ಏನಂದ್ರೆ ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ ಹೋಗ್ಬಿಟ್ಟು ಎಲ್ಲಾರು ಕರ್ಕೊಂಡು ಹೋಗಿದ್ರೆ ನನಗೆ ಈಗ ನಾನು ಹೋಗ್ಬರೋದು ನನಗೆ ಇಳಿದಿತ್ತು. ನಾನು ಎಲ್ಲಾರು ಕರ್ಕೊಂಡು ಹೋಗ್ಬರೋದು ಅಷ್ಟೊಂದು ಅನುಭವ ಆಗಿರ್ಲಿಲ್ಲ. ಆದ್ರೆ ಅನುಭವದಲ್ಲೂ ಹೋಗ್ಬರೋವರೆಗೂ ನಮ್ಗೆ ಏನ್ ಸಂತೋಷ ಕೊಡ್ತೀವಪ್ಪ ಪರಮಾತ್ಮ ಅಂತ ನಾವು ಈ ಪ್ರಶ್ನೆಯಲ್ಲಿ ಇದ್ವಿ. ಬರೋವಾಗ ನಮ್ಗೆ ಅನುಭವ ಆಯ್ತು, ಆಮೇಲೆ ಅಲ್ಲಿ ಸಂತೋಷ ಆಯ್ತು, ಸಂಭ್ರಮ ಆಯ್ತು. ಆಮೇಲೆ ಅಲ್ಲಿ ಯಾವ್ಯಾವ್ದು ಸಂತೋಷ ನಾವು ನಮ್ಮ ಜೊತೆಗೆ ಹಂಚ್ಕೋಬೇಕು ಅದಷ್ಟು ಹಂಚ್ಕೊಂಡ್ವಿ. ಆಮೇಲೆ ಒಂದು 3 ದಿನ ಎಲ್ಲ ಮರೆತು ಓಡಾಡಿದ್ವಿ. ಯಾಕಂದ್ರೆ ನಾವು ಹೋಗಿದ್ದವ್ರು ಏನಂದ್ರೆ ಅರೇಂಜ್ ಸಂಸ್ಥೆ 255 ಸೌತ್ನ ಕಡೆಯಿಂದ ಹೋಗಿದ್ವಿ. ಸೊ ನಮ್ಗೆ ಒಂದೊಂದು ಏನಂತಾರೆ ಒಂದು ಅದು ಗುಂಪು ಕಟ್ಕೊಂಡ್ರೆ ಎಲ್ಲಿ ಬೇಕಾದ್ರೆ ಹೋಗ್ಬರ್ಬೋದು. ನಾವು ಹೋಗೋದಕ್ಕೆ ಒಂದು ಬಳಗ ಸಿಗತ್ತೆ, ಬಂಧುಗಳು ಸಿಗ್ತಾರೆ, ಸ್ನೇಹಿತರು ಸಿಗ್ತಾರೆ. ಆಮೇಲೆ ನಮ್ಮಲ್ಲಿ ನಾವು ಖರ್ಚು ಏನಂದ್ರೆ ಐಷಾರಾಮಿ ಕಟ್ಕೊಳ್ಬೇಕು ಅಂತ ಏನಿಲ್ಲ, ಸ್ವಲ್ಪದಲ್ಲೇ ಅದ್ಭುತವಾದ ಹೆಚ್ಚಿನ ಸುಂದರ ತಾಣಗಳನ್ನ ನೋಡ್ಬೋದು. ಏನಕ್ಕೆ ನಾವು ಮಾತಾಡುವಾಗ ನಾವು ಇಲ್ಲಿ ಚೆನ್ನಾಗಿದ್ದೀವಿ, ನಮ್ಗೊಂದು ಒಳ್ಳೆ ರೀಸನಬಲ್ ರೇಟ್ ಬೇಕು, ಸೊ ಎಲ್ಲರೂ ಕರ್ಕೊಂಡು ಹೋಗೋದು ಸೇಫ್ಟಿ ಬೇಕು, ಆಮೇಲೆ ಅದಕ್ಕೆ ನಮ್ಗೆ ಯಾರು ಅನುಭವಿಸ್ ನಮ್ಗೆ ಸಪೋರ್ಟ್ ಮಾಡ್ಬೇಕು ಅಂತ. ಸೊ ಈ ತರ ಮಾಡೋದ್ರಿಂದ ನಮ್ಗೆ ಏನಾಗತ್ತಂದ್ರೆ ಒಂದು ಒಳ್ಳೆ ವಾತಾವರಣ, ಫ್ರೆಶ್ನೆಸ್ ಇರುತ್ತೆ. ನಿಮ್ಮಲ್ಲಿ ಏನಾಗತ್ತಂದ್ರೆ ಏನೋ ಒಂದು ಹೆಚ್ಚಲಿ ನೆಗೆಟಿವ್ನೆಸ್ ಹೋಗ್ಬಿಟ್ಟು ಪಾಸಿಟಿವ್ನೆಸ್ ಬರುತ್ತೆ. ಅದ್ರ ಜೊತೆ ಇವತ್ತು ನಮ್ಮಲ್ಲಿ ಹೆಚ್ಚಲಿ ಹಾಡುಗಾರಿಕೆ ನಮ್ಮ ಬೆಟ್ಟೆಗೌಡರು ವಾಡಿ ಬೇಡ ಮುಸಿಲತ್ತ ಮಾಡೋರು ಬೇಡ ಇವೆಲ್ಲ ನಿಮ್ಮನ್ನೆಲ್ಲ ಮನರಂಜಿಸೋದಕ್ಕೆ ಏನಕ್ಕೆ ನಮ್ಮವರು ಒಬ್ಬರಿಗಿಂತ ಒಬ್ಬರು ವಿಭಿನ್ನವಾಗಿ ಮನಸ್ಸನ್ನ ಸಂತೋಷ ಪಡಿಸೋದು. ಇವತ್ತು ಒಂದೇ ಒಂದು ಕೊರತೆ ಇದೆ ಜೀವನದಲ್ಲಿ, ಸಂಪಾದನೆ ಕೊರತೆ ಇಲ್ಲ, ಸಂತೋಷದ ಕೊರತೆ ಇದೆ, ಒಬ್ರಿಗೊಬ್ರು ಸಂಪರ್ಕದ ಕೊರತೆ ಇದೆ, ಒಬ್ಬರ ಮೇಲೆ ಒಬ್ರು ಏನು ಗೊತ್ತಾ ವಿಶ್ವಾಸದ ಕೊರತೆ ಇದೆ. ಬಟ್ ಆದ್ರೆ ನಮ್ಮ ಅಲಯನ್ಸ್ ಅಲ್ಲಿ ಅದಷ್ಟು ಅದ್ಭುತವಾಗಿ ಆ ಪರಮಾತ್ಮನ ದಯೆಯಿಂದ, ಆ ತಾಯಿ ಚಾಮುಂಡೇಶ್ವರಿ ಅನುಗ್ರಹದಿಂದ, ಜೊತೆಗೆ ನಮ್ಮಲ್ಲಿರೋ ಕ್ಯಾಬಿನೆಟ್ ಅಲ್ಲಿ ಮತ್ತೆ ಮೆಂಬರ್ಗಳ ಪ್ರೀತಿ ವಿಶ್ವಾಸನೇನೋ ಈ ಸರಿ ಬಹಳ ಚೆನ್ನಾಗಿದೆ ಅಂತ ಪ್ರತಿಯೊಬ್ಬರಲ್ಲ ಮಾತು ಬರೋದಕ್ಕೆ ಕಾರಣ ಇದ್ರೆ ಒಬ್ರು ಇಬ್ಬರಲ್ಲ ಎಲ್ಲರೂ ಅದರಲ್ಲಿದ್ದಾರೆ, ಎಲ್ಲರಲ್ಲೂ ಹೆಚ್ಚಿನ ಶಕ್ತಿ ಅಡಗಿದೆ. ಎಲ್ಲರಿಗೂ ನಾವು ಪರಮಾತ್ಮ ಒಳ್ಳೇದು ಮಾಡ್ಬೇಕು ಅಂತ ಈ ಒಂದು ಗುಂಪಲ್ಲಿ ನಮ್ಮನ್ನು ಸೇರಿಸ್ತಾ ಇರೋದ್ರಿಂದ ಸೊ ಅವರಿಗೆ ನಾವು ಎಷ್ಟು ಧನ್ಯವಾದಗಳು ಕಮ್ಮಿ. ಅದ್ರ ಜೊತೆಗೆ ಒಂದಷ್ಟು ಧನ್ಯವಾದಗಳನ್ನ ನಮ್ಮ ಅಲೆ ಡಾಕ್ಟರ್ ನಾಗರಾಜ್ ಬೈರಿಯವ್ರಿಗೆ ಹೇಳ್ಬೇಕು. ಏನಕ್ಕೆ ಅಂದ್ರೆ ಅವ್ರಿಗೆ ನನಗೋದ್ರ ಪ್ರಕಾರ ಅವರು ಕನ್ಸಿದೆಯಲ್ಲ, ಅವ್ರು ಹೆಚ್ಚಿನ ಕಿಚ್ಚು ಜನ ಬೇಕು, ಅವ್ರು ಒಳ್ಳೆ ಊಟ ಹಾಕ್ಸ್ಬೇಕು, ಜನ ಸೇರಿಸ್ಬೇಕು, ಜನ ಎಲ್ಲ ಚೆನ್ನಾಗಿ ಯುನೈಟಾಗಿ ಏನಾದ್ರು ಒಂದು ಅವ್ರಿಗೆ ಮಾಡಿಸ್ಬೇಕು, ಮಾಡುವಂತ ಜನಗಳನ್ನ ಒಟ್ಟಾಗಿ ಒಂದು ಪ್ಲಾಟ್ಫಾರ್ಮ್ ತರಬೇಕು. ನನಗೋಸ್ಕರ ಆಲ್ಮೋಸ್ಟ್ ಇಲ್ಲಿ ತುಂಬಾ ಜನ ಇದ್ದಾರೆ. ಈಗ ನೆಕ್ಸ್ಟ್ ಗೌರ್ನರ್ ಆಗುವಂತ ಆಕ್ಚುಲಿ ಎಲ್ಲ ಸರ್ವಶಕ್ತಿ ಇರೋ ಜನ ನಾವು ಇಲ್ಲೇ ಇದ್ದೀವಿ. ಸೊ ನಾನಾಗಿದ್ದೀನಿ, ನಾನು ತುಂಬಾ ಜನ ಇವೆಲ್ಲ ಇದ್ದಾರೆ, ನೀವೆಲ್ಲ ಆಗ್ತೀರ, ನಿಮ್ ಕೈ ಆಗೋದಕ್ಕೆ ಶಕ್ತಿ ಇದೆ, ನಿಮ್ಮಲ್ಲಿ ಅಡಗಿದೆ. ಬಟ್ ಅದು ಯಾವ ತರ ಮುಂದೆ ಬೆಳೆಸಕ್ ಬರುತ್ತೆ ಅಂದ್ರೆ ಸೊ ನೀವು ಭಾಗ್ಯ ಆಗ್ಬೇಕು, ಜೊತೆ ಸೇರ್ಬೇಕು, ಕಲಿಬೇಕು, ಕಲ್ತ್ಕೋಬೇಕು, ಕಲಿಸ್ಬೇಕು. ಇವಿಷ್ಟು ಏನು ಗೊತ್ತಾ, ಮನುಷ್ಯನಿಗೆ ಎಲ್ಲವೂ ಸಾಧ್ಯ, ಈ ಸರ್ವವೂ ಸಾಧ್ಯ ಮಾತ್ರಲ್ಲ, ಆ ಸರ್ವವೂ ಸಾಧ್ಯ ಅಂದ್ರೆ ನಮ್ಮ ಪ್ಲಾಟ್ಫಾರ್ಮು. ಹಾಗಾಗಿ ನಾವು ನಿಮ್ಮಲ್ಲಿ ಕೇಳ್ಬೋದು ಅಂದ್ರೆ ಈಗ 1ನೇ ತಾರೀಕು ಸಾಯಂಕಾಲ ನಮ್ಮ ಡಿಸ್ಟ್ರಿಕ್ಟ್ ಕನ್ವೆನ್ಷನ್ ಇದೆ. ಸೊ ನಮ್ಮ ಕ್ಲಬ್ ಇಂದ ಒಂದೊಂದು ಕ್ಲಬ್ 15 ಜನ ಅಂತ ಇದ್ದಾರೆ, 15 ಜನ ಗಂಡ ಹೆಂಡತಿ ಅಂದ್ರೂ 30 ಜನ ಆಗ್ತಾರೆ. ಸೊ ನೀವು ನಿಮ್ಮ ಕುಟುಂಬ ಸಮೇತ ಅವತ್ತು ಯಾವುದೇ ವಿಧವಾದ ಮನೆಯಲ್ಲಿ ಅಡಿಗೆ ಕೆಲಸಕ್ಕೆ